ಗೋವಿಂದರಾಜ ನಗರ ಪೊಲೀಸ್ ಠಾಣೆಯವರು ಕೂಡ ಅವರ ಸರಹದ್ದಿನಲ್ಲಿ ಆಗಿರ್ತಕ್ಕಂತಹ ದ್ವಿಚಕ್ರ ವಾಹನ ಮತ್ತು ಮೊಬೈಲ್ ಫೋನ್ಗಳನ್ನು ಕಳು ಮಾಡ್ತಾ ಇರ್ತಕ್ಕಂಥ 5 ವ್ಯಕ್ತಿಗಳನ್ನು ಬಂಧಿಸಿ 8 ದ್ವಿಚಕ್ರ ವಾಹನಗಳು ಮತ್ತು 38 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿರ್ತಾರೆ. ಒಟ್ಟು ಮೌಲ್ಯ ಸುಮಾರು 5.5 ಲಕ್ಷ ಅಂತೇಳಿ ಅಲ್ಲಾಯಿಸಲಾಗಿದೆ. ಇದರಿಂದ ಸುಮಾರು 9 ಪ್ರಕರಣಗಳು ನಮಗೆ ಈಗ ಬೆಳಕಿಗೆ ಬರುತ್ತವೆ. ಇದು ನವೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣ. ವಿಜಯನಗರ ಫುಡ್ ಸ್ಟ್ರೀಟ್ ಬಳಿ ನಿಲ್ಲಿಸಿ ಸ್ನೇಹಿತರ ಜೊತೆ ಊಟ ಮಾಡಲಿಕ್ಕೆ ಹೋದಾಗ ವಾಪಸ್ ಬರೋದ್ರಲ್ಲಿ ಆ ದ್ವಿಚಕ್ರ ವಾಹನವನ್ನು ಯಾರೋ ಬಂದರು ಕದ್ಕೊಂಡು ಹೋಗಿರ್ತಾರೆ. ಅದಾದ ನಂತರ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಹಂತವಾಗಿ ಒಟ್ಟು 5 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಮೇಲ್ಕಾಣಿಸಿದೆಲ್ಲ ಒಟ್ಟು ಸುಮಾರು 8 ದ್ವಿಚಕ್ರ ವಾಹನಗಳು ಮತ್ತು 38 ಮೊಬೈಲ್ ಫೋನ್ಗಳನ್ನು. ಈ ಮೊಬೈಲ್ ಫೋನ್ಗಳನ್ನು ಅವರು ಬೆಂಗಳೂರು ನಗರದ ಬೇರೆ ಬೇರೆ ಕಡೆಗಳಲ್ಲಿ ಕಳ್ಳತನ ಮಾಡ್ತಾಯಿದ್ರು, ಅಂದರೆ ಸುಲಿಗೆ ಮಾಡ್ತಾಯಿದ್ರು, ಮೊಬೈಲ್ ಸ್ನ್ಯಾಚಿಂಗ್ ಮಾಡ್ತಾಯಿದ್ರು ಅಂತೇಳಿ ಈಗ ಗೊತ್ತಾಗಿದೆ. ಈಗಾಗಲೇ ಹೇಳಿದಾಗೆ 9 ಕೇಸ್ಗಳು ನಮಗೆ ಪತ್ತೆಯಾಗಿದ್ದಾವೆ. ಅದ್ರ ಜೊತೆಗೆ ಉಳಿದ ಮೊಬೈಲ್ ಫೋನ್ಗಳ ವಾರಸುದಾರರ ಪತ್ತೆ ಕಾರ್ಯ ಕೂಡ ನಡೀತಾ ಇದೆ.